ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಖಾರ ಬಾತ್ ಮಾಡ್ತಾಯಿದ್ದೀನಿ, ಉಪ್ಪಿಟ್ಟು. ಇದು ಬಂದು ಹೋಟೆಲ್ ಶೈಲಿ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು. ಇನ್ಸ್ಟೆಂಟಾಗಿ ಬೇಗ ಕ್ವಿಕ್ಕಾಗುತ್ತೆ. ಇದು ಬಂದು ಬ್ಯಾಚ್ಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಬಾಣಲಿ ಇಟ್ಟಿದ್ದೀನಿ. ಅದರಲ್ಲಿ 2 ಬೌಲ್ ರವೆ ಹಾಕಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ಈ ರವೆ ಯಾವತ್ತೂ ಚೆನ್ನಾಗಿ ಹುರಿಬೇಕು. ಈ ಹದದಲ್ಲೇ ರವೆ ಹುರ್ಕೊಬೇಕು. ನೋಡ್ತಾ ಇರ್ಬೋದು ನೋಡಿ, ರವೆ ಈ ಹದದಲ್ಲೇ ಇರಬೇಕು. ಈಗ ಒಗ್ಗರಣೆ ಮಾಡೋಕ್ಕೆ ಒಂದು 5-6 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ. 2 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ. ಅದೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. 2 ಈರುಳ್ಳಿ ಹಾಕಿದ್ದೀನಿ. 2 ಈರುಳ್ಳಿ ಫ್ರೈ ಮಾಡಿಕೊಂಡು ಅದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಎಲ್ಲ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಮತ್ತು ಕೊರ್ಬೇವಿನ ಸೊಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. 2 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಒಂದು ಸ್ವಲ್ಪ ನ್ಯಾಶ್ ಆಗೋಷ್ಟು ಬಾಯ್ಲ್ ಮಾಡ್ಕೊಳ್ಳಿ. ಈ ಮೇನ್ ಟಿಪ್ಸ್ ಬಂದು ಸಕ್ಕರೆ ಹಾಕಿ ಫ್ರೆಂಡ್ಸ್. ನಾನು 1/4 ಸ್ಪೂನು ಅಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಶುಗರ್ ಆ್ಯಡ್ ಮಾಡಿದ್ರೆ ಉಪ್ಪಿಟ್ಟು ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ನಿಮ್ಮನೇಲಿ ಒಂದು ಸತಿ ಟ್ರಯಲ್ ಮಾಡಿ ನೋಡಿ. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಜಾಸ್ತಿ ಅರಿಶಿನ ಹಾಕೋಕೆ ಹೋಗಬೇಡಿ, ಲೈಕ್ ಸ್ವಲ್ಪ ಅರಿಶಿನ ಹಾಕಬೇಕು. ಇದು ನಾನು ಈ ಬಟ್ಲಲ್ಲಿ ರವೆ ತೊಗೊಂಡಿದ್ದೆ 2. ಈಗ ನಾನು 4.25 ಬಟ್ಲು ನೀರು ಹಾಕ್ತಾಯಿದ್ದೀನಿ. ಅದು ಬಿಸಿನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾವತ್ತೂ ಉಪ್ಪಿಟ್ಟು ಮಾಡಬೇಕಾದ್ರೆ ತಣ್ಣೀರು ಹಾಕಬೇಡಿ, ಬಿಸಿನೀರು ಹಾಕ್ಕೊಳ್ಳಿ. 4.25 ಬಟ್ಲು ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಉಪ್ಪಿಟ್ಟಿಗೆ ನಾವು ಮೇನ್ ರವೆ ಬಿಡೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಒಂದು ಕೈಯಲ್ಲಿ ತಿರುಗಿಸ್ಕೊತಾ ಇರಬೇಕು. ಸಣ್ಣದಾಗಿ ರವೆ ಈ ರೀತಿ ಬಿಟ್ಕೊಂಡು ತಿರುಗಿಸ್ತಾ ಇದ್ದರೆ ಯಾವುದೇ ರೀತಿಯಲ್ಲಿ ಗಂಟು ಬರಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ. ಈಗ ನೋಡಿ, ಓಪನ್ ಮಾಡಿ. ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಲಿ ಅದು. ನೋಡಿ ಈ ಹದದಲ್ಲೇ ಆಗಿದೆ. ಮೇಲೆ ಕೊತ್ತಂಬರಿ ಸರ್ವ್ ಮಾಡಿ ಮಿಕ್ಸ್ ಮಾಡಿ. ನೋಡ್ತಾ ಇರ್ಬೋದು ಒಂಚೂರು ಗಂಟು ಇಳ್ದಂಗೆ ಕ್ಲೀನಾಗಿ ಆಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಾಗಿದೆ ಉಪ್ಪಿಟ್ಟು. ಈಗ ಇನ್ನೊಂದು ಸೆಕೆಂಡಿಗೆ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋಣ. ಇದು ತೆಳ್ಳಗಿದೆ ಅಂದ್ಕೊಬೇಡಿ ಫ್ರೆಂಡ್ಸ್, ಇದು ಗಟ್ಟಿಗಾಗುತ್ತೆ ಉಪ್ಪಿಟ್ಟು. ನೋಡಿ ಈ ಹದದಲ್ಲಿ ಉಪ್ಪಿಟ್ಟು ಬಂದಿದೆ. ನೋಡಿ ತುಂಬ ಚೆನ್ನಾಗಾಗಿದೆ ಉಪ್ಪಿಟ್ಟು. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.